ಆರೋಪಿಸಿದಂತ ಸರ್, ಒಂದು ಇದೆಲ್ಲ ಶುರುವಾದಾಗ ಎಲ್ಲರೂ ಒಂದು ಶಾಕ್ ಪರಿಸ್ಥಿತಿಯಲ್ಲಿತ್ತು. ಅದಾದಮೇಲೆ ಏನೇನೋ ಬೇರೆ ಕಥೆಗಳು ಕೇಳ್ಕೊಂಡು ಎಲ್ರಿಗೂ ಒಂದು ಕುತೂಹಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಬರ್ತಾ ಬರ್ತಾ ಆಗ್ತಿರೋದೆಲ್ಲ ನೋಡಿದಾಗ ಬೇಸರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಸದ್ಯದ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರೋ ಹಾಗೆ, ನನಗೆ ಇವಾಗ ನಿಮಗೆಷ್ಟು ಗೊತ್ತೋ ಬಹುಶಃ ನನಗೆ ಅದಕ್ಕಿಂತ ಕಡಿಮೆನೇ ಗೊತ್ತಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಒಂದು ಕಾನೂನು ಅಂತ ಒಂದು ಬರುತ್ತೆ, ಆದರೆ ಸಿನಿಮಾ ರಂಗದಲ್ಲಿ ಒಂದು ಕುಟುಂಬ ಅಂತ ನಮ್ಮದು ಬರುತ್ತೆ. ಆ ಕುಟುಂಬದಲ್ಲಿ ಒಂದು ಬೇಸರ ಇದೆ. ಹೊರಗಡೆ ಇದಕ್ಕೆ ಈ ಪರಿಸ್ಥಿತಿಗೆ ಬಲಿಯಾಗಿರೋ ಕುಟುಂಬದ ಪರಿಸ್ಥಿತಿ ಒಂದಿದೆ. ಒಂದಂತೂ ಸತ್ಯ, ಇವಾಗ ನಾನು ಪ್ರಕಾಶ್ ರಾಜ್ ಸರ್ ಮಾತಾಡಿದಂಥ ಒಂದು ಬಹಳ ಅದ್ಭುತವಾದ ಮಾತನ್ನು ಕೇಳಿದೆ. ಈ ಮೀಡಿಯಾ ಆಗಲಿ ಫೋನ್ ಆಗಲಿ ಏನಾಗುತ್ತೆ, ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟರು, ಈ ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಅಂತ. ಸೊ ಅಂಥ ಒಳ್ಳೆ ಟೆಕ್ನಾಲಜಿ ಆಗಲಿ ಅಡ್ವಾನ್ಸ್ಮೆಂಟ್ ಎಲ್ಲ ಇರೋದನ್ನು ನಾವು ಬಳಸ್ಕೋಬೇಕು, ಒಳ್ಳೆಯದಕ್ಕೆ ಬಳಸ್ಕೋಬೇಕು, ಒಳ್ಳೆ ವಿಚಾರಗಳಿಂದ ಜನರಿಗೆ ತಿಳಿಸುವಂಥ ವಿಚಾರದಲ್ಲಿ ನಾವು ಬ್ಯುಸಿ ಆಗಬೇಕು. ಆದರೆ ಈ ಥರ ಆಗೋಗಿದೆ, ಘಟನೆ ಆಗೋಗಿದೆ. ನಮ್ಮ ಕುಟುಂಬದವರೇ ಆದ ಇದು ದರ್ಶನ್ ಅವರು, ನಮ್ಮ ಸಿನಿಮಾ ರಂಗದ ಕುಟುಂಬದವರೇ, ನಮ್ಮ ಸೀನಿಯರ್ ದರ್ಶನ್ ಅವರು ಈ ಥರ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋ ಬೇಸರ ನಮಗಿದೆ. ಇದು ಆದಷ್ಟು ಬೇಗ ಈ ಕಹಿ ಪರಿಸ್ಥಿತಿಯಿಂದ ನಮ್ಮ ಚಿತ್ರರಂಗ ಹೊರಗಡೆ ಬರಲಿ, ನಮ್ಮ ಕರ್ನಾಟಕ ಹೊರಗಡೆ ಬರಲಿ. ನಮ್ಮ ಕರ್ನಾಟಕದ ಮನಸ್ಥಿತಿ, ಜನರ ಮನಸ್ಥಿತಿ ಎಲ್ಲ ನಿಮ್ಮ ಕೈಯಲ್ಲಿದೆ. ಸೊ ಯಾವ ರೀತಿ ಜನರ ಮನಸ್ಸನ್ನು ನಾನು ಡೈವರ್ಟ್ ಮಾಡಿ ಅಂತ ಹೇಳ್ತಿಲ್ಲ, ಆದರೆ ಯಾವುದನ್ನು ಎಷ್ಟು ಕೊಡಬೇಕು, ಮಾಹಿತಿಯನ್ನಾಗಲಿ ಸುದ್ದಿಯನ್ನಾಗಲಿ ವಿಚಾರವನ್ನಾಗಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೆ ಅದನ್ನು ಬೆಳವಣಿಗೆ ಅಂತ ಹೇಳ್ಬೋದು. ಅದಲ್ಲದೆ ಬೆಳವಣಿಗೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಸಂಕಟದ ಪರಿಸ್ಥಿತಿಯಿಂದ ಆದಷ್ಟು ಬೇಗ ಒಂದು ಮುಕ್ತಿ ಸಿಗಲಿ ಅಂತ ನಾನು ಕೇಳ್ಬೋದು.